ಪುರಿ ಜಗನ್ನಾಥ ಮಂದಿರ. ಈಗ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಬ್ಬದ ವಾತಾವರಣ. ಆದರೆ ಕಾಲ್ತುಳಿತ ಸಂಭವಿಸಿದೆ. ಕಾಲ್ತುಳಿತ ಅಂದ ತಕ್ಷಣ ಎದೆ ಢಸಕ್ಕಂದುಬಿಡುತ್ತೆ ನಮಗೆ. ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ತಳ್ಳಾಟ ನೂಕಾಟ ಆಗಿದೆ. ಭಾರೀ ಸಂಖ್ಯೆಯಲ್ಲಿ ಬಂದಂಥ ಭಕ್ತರು ತಳ್ಳಾಟ ನೂಕಾಟ ಆಗಿದೆ. ಅಲ್ಲಿ 120ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದಾರೆ. ಓರ್ವ ಸಾವನ್ನಪ್ಪಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಓರ್ವ ಸಾವನ್ನಪ್ಪಿರೋದು. ಜನರ ನಿಯಂತ್ರಣಕ್ಕೆ ಪೊಲೀಸರಿಂದ ಈಗ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ತಳ್ಳಾಟ ನೂಕಾಟ ಆಗಿರೋದು. ಯಾವ ಪ್ರಮಾಣದಲ್ಲಿ ಸಂಖ್ಯೆ ಇದೆ ನೋಡಿದ್ರೆ ಗಾಬರಿ ಆಗೋಗ್ಬಿಡುತ್ತೆ. ನೋಡಿ, ಅಲ್ಲಿ ಒಂದು ಕಡೆಗೆ ಮಳೆ ಬರ್ತಾ ಇದೆ, ಇನ್ನೊಂದು ಕಡೆಗೆ ರಥಯಾತ್ರೆ ನಡೀತಾ ಇದೆ. ಅದರ ಮಧ್ಯದಲ್ಲಿ ಜನ ತಳ್ಳಾಟ ನೂಕಾಟ, ಅದರಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ. 120ಕ್ಕೂ ಹೆಚ್ಚು ಜನ. ಇದು ಪುರಿ ಜಗನ್ನಾಥ ಮಂದಿರದಲ್ಲಿ ಇವತ್ತು ರಥೋತ್ಸವ ಇದೆ. ರಥಯಾತ್ರೆಯ ಸಂದರ್ಭದಲ್ಲಿ ಕಾಲ್ತುಳಿತ ಆಗ್ಬಿಟ್ಟಿದೆ. ಇವತ್ತು ಪುರಿ ಜಗನ್ನಾಥ ರಥಯಾತ್ರೆ ಅದ್ಧೂರಿಯಾಗಿ ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ದಾರೆ. ಆ ಕಡೆಗೆ ಜಗನ್ನಾಥ, ಬಲಭದ್ರ ಹಾಗೂ ಸುಭದ್ರೆಯರು ದೈವಿಕ ರಥಗಳನ್ನು ಏರಿ ಗುಂಡಿಚಾ ಮಂದಿರಕ್ಕೆ ಪ್ರಯಾಣವನ್ನು ಆರಂಭ ಮಾಡ್ತಾರೆ. ಈ ಯಾತ್ರೆಯಲ್ಲಿ ಆ ಸಂದರ್ಭದಲ್ಲಿ ರಥಯಾತ್ರೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿಕೊಳ್ಳುತ್ತಾರೆ. ಆಗ ಕಾಲ್ತುಳಿತ ಸಂಭವಿಸಿದೆ. ಕಾರಣ ಅಷ್ಟೊಂದು ಜನ ಆದಾಗ ನೂಕಾಟ ತಳ್ಳಾಟಗಳು ಹಾಗೇ ಆಗತ್ತೆ. ಈಗ ಓರ್ವ ಸಾವನ್ನಪ್ಪಿದ್ದಾರೆ. 120ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಅಷ್ಟಕ್ಕೇ ಸೀಮಿತವಾಗ್ಬಿಡಲಿ ಅನ್ನುವಂಥದ್ದು ಅಷ್ಟೇ ಪ್ರಾರ್ಥನೆ ನಮ್ಮದು. ಕಾರಣ ಕೆಲವೊಂದು ಟೈಮಲ್ಲಿ ಪ್ರಾಥಮಿಕವಾಗಿ ಬರುವಂಥ ವರದಿ ಥರ ಇರೋದಿಲ್ಲ. ಅದಾದ ನಂತರ ಬರುವಂಥ ವರದಿಗಳಿರ್ತಾವಲ್ಲ, ಎದೆ ಒಡೆದೋಗ್ಬಿಡುತ್ತೆ. ಆ ರೀತಿಯಲ್ಲಿ ಸುದ್ದಿಗಳು ಬಂದ್ಬಿಡ್ತಾವೆ. ಅದು ಒಂದಕ್ಕೆ ಸೀಮಿತವಾಗಲಿ ಅಂತಲೇ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋದು. ಇದು ಸುದೀರ್ಘವಾಗಿ ನಡೆಯುತ್ತೆ. ಜುಲೈ 25ನೇ ತಾರೀಕಿನವರೆಗೂ ಕೂಡ ನಡೆಯುವಂತಹ ಕಾರ್ಯಕ್ರಮ ಇದು. ಇವತ್ತು ರಥಯಾತ್ರೆ ಆರಂಭವಾಗುತ್ತೆ. ಅದಾದ ನಂತರ ನಮಗೆ ಇನ್ನೂ 25ನೇ ತಾರೀಕಿನವರೆಗೂ ಇದೆ. ಸ್ವಲ್ಪ ಹೋಗೋರೆಲ್ಲ ಸ್ವಲ್ಪ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ.